ಪಿತಾಮಹ, ಒಂದು ವಿಚಿತ್ರವಾದ ಸಂಗತಿಯನ್ನು ಕೇಳಿದಿರ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆಯನ್ನು ಮಾಡುತ್ತಿರುವ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತರನ್ನು ಕಳಿಸಿರುವಂತೆ ಅರಣ್ಯದಲ್ಲಿ ಅರಾಗರಿಗಳೊಡನೆ ವಾಸ ಮಾಡುತ್ತಿರುವವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಹೋರಾಟವೂ ನಡೆಯುವುದಲ್ಲವೇ? ಏನು ಹೋರಾಟವೇ? ಆಟ! ಈ ಅರಮನೆಯ ವಾಸಿಯ ಮುಂದೆ ಆ ಅರಣ್ಯವಾಸಿಗಳ ಹಾರಾಟವು ಏನು ನಡೆಯುವುದಿಲ್ಲ. ಅಲ್ಲದೆ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಮದಿಸಿದ ಹಾನಿಯ ಗುಜ್ಜಾಗಿ ಇರುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಅಂಗನಾದನ ಕಾರಣವಿಲ್ಲವೇ? ಭೀಷ್ಮ ದ್ರೋಣಾದಿಗಳ ಕಣ್ಣೆದಿರಲಿ ಬೆಳೆದ ನಮಗೇಕೆ ಆ ಚಿಂತನೆ? ಕಾರಣ ಸರಿಯಾಗಿಯೇ ಹೇಳಿದೆ.
ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮರು ದಯಮಾಡುತ್ತಿರುವುದು. ಪುರುಷೋತ್ತಮ ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗಡಗುಸುರಾಗಿ ಆ ದಾಸಿಯ ಪುತ್ರನ ಮನೆಗೆ ಹೋದನಂತೆ. ಹೋಗಲಿ, ಪೂಜ್ಯರಾದ ದ್ರೋಣ ಭೀಷ್ಮಾದಿಗಳಿರಲಿಲ್ಲ, ಅವರ ಮನೆಗಾದರೂ ಹೋಗಬಹುದು. ಛೇ, ಎಷ್ಟೇ ಆಗಲಿ ನಲ್ಲೆಯರ ನಲ್ಲ, ಮಾತಿನ ಮಲ್ಲ, ತಿಳುವಳಿಕೆ ಇಲ್ಲ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ದೂತನಾಗಿ ಬರುತ್ತಿರುವುದೇ ನಿನ್ನಲ್ಲಿ ಯಾಚನೆಗಲ್ಲ. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಹದಿನವೋ, ಅಥವಾ ನ್ಯಾಯಕ್ಕೆ ಸಮಾನರೋ ಹದಿನರು, ಅಥವಾ ರೋಗಿಗೆ ಅಪತ್ಯ ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಕ್ಷಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ವಿಕಲ್ಪವಾಗುತ್ತಿರುವುದು. ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಮೇರೆ ಮೀರಿ ಮಾತನಾಡುವೆಯ? ಸಹೋದರ ದುಶ್ಯಾಸನ, ಈ ಸಭೆಯಿಂದಾಚೆಗೆ ಅಣ್ಣನ ಮಾತುಗಳು ನನಗೆ ಒಟ್ಟು ಎಲ್ಲವೋ ಇಲ್ಲ. ಈ ಇನ್ನ ಅದನ್ನು ಉಳಿಸಿದ್ರು ನಡೆಸಿಲ್ಲ. ಈ ಗಲಾದಂಡದಿಂದ ನಿನ್ನ ಅಲ್ಲನ್ನು ಎಲ್ಲವೋ ಪಾಪಿ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯ್ತೆ. ಕೇಳೋ ಪಾಪಿ, ಆ ದ್ರೌಪದಿಯ ಅಷ್ಟಾಭರಣ ಕಾಲದಲ್ಲಿ ಆ ಭೀಮಸೈನನು ನಿನ್ನ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನು. ಆ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂಬ ಇಟ್ಟಿದ್ದ ಬಿಲ್ಲನ್ನು ಈಗಲೇ ಮುರಿದು ದುರ್ಯೋಧನ, ಪ್ರಮಾದವಾಯಿತು, ಪ್ರಮಾದವಾಯಿತು. ಪೂಜ್ಯರಾದ ಭೀಷ್ಮರನ್ನು ಅಪಸಕೀಡು ಮಾಡಿ ಪೂಜ್ಯರಾದ ಇವರನ್ನು ಅಪಸಕೀಡು ಮಾಡಿ ಸರ್ವತೋಮುಖವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ. ಈ ಇದರನ್ನು ಬಿಲ್ಲನ್ನು ಹಿಡಿದು ನಿನ್ನ ಸಹಾಯಕ್ಕೆ ನಿಂತರೆ 3 ಲೋಕದಲ್ಲೂ ನಿನ್ನ ಜಯಿಸಕತ್ತವರು ಯಾರಿದ್ದಾರೋ? ಕಾರಣ ಈ ಬಿದುರನ ಗೊಡ್ಡು ಬೆದರಿಕೆಗೆ ನೀನು ಬೆದರುವುದೇ? ದುರದೋ
ಪ್ರಯೋಜನವಾದರೂ ಏನು? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರೋನು. ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರು ಎದ್ದು ನಿಂತು ಗೌರವವನ್ನು ಕೊಟ್ಟಿದ್ದೇ ಆದರೆ ಕೂಡಲೇ ಅವರು ಈ ಸಭೆಯನ್ನು ಬಿಟ್ಟು ಹೊರಗೋಗಬೇಕಾಗಿತ್ತು. ಎಷ್ಟದ ಸಹೋದರ ದುಶ್ಯಾಸನ, ನಮ್ಮ ಸೇನಾದಿಗಳ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಆ ಕೃಷ್ಣನು ಬರುವ ಸಮಯದಲ್ಲಿ ನಾನು ಅದನ್ನು ಎದುರು ನೋಡುತ್ತೇನೆ.